ರಹಸ್ಯವಾಗಿ ಮನೆ ಬಿಟ್ಟು ತೊಲಗ್ತಲ್ಲ ಅಂತ ಸುಮ್ಮನಿರೋದನ್ನ ಬಿಟ್ಟು ಸಾಕಿದ ಆಕಳು ಕಳ್ಕೊಂಡಾಗ ಹುಡುಕಿ ಕರೆ ತರುವಂತೆ ಇವಳನ್ನ ಯಾಕ್ರಿ ಕರ್ಕೊಂಡು ಬಂದ್ರಿ? ಕಳೆದುಕೊಂಡವರೇ ಹುಡುಕಿ ಕರೆದಿರಬೇಕೇ ವಿನಃ ಅನ್ಯರ್ಯಾರು ಹುಡುಕಿ ತರಲು ಸಾಧ್ಯವೇ ಸಾವಿತ್ರಿ? ಆಗ ನೀವೇ ಇವಳ ಮನೆಯಿಂದ ಹೊರ ಹಾಕಿದ್ದೀರಿ ಅನ್ನೋ ಪರಿಜ್ಞಾನ ನಿಮ್ಗೆ ಸ್ವಲ್ಪ ಆದ್ರೂ ಇದೆಯಲ್ರಿ? ಇದು ಕದ್ದು ಮೈದ ಆಕಳು ಅಂತ ತಪ್ಪು ತಿಳಿದು ಇವಳನ್ನ ಮನೆಯಿಂದ ಹೊರಗೆ ಹಾಕಿದ್ದೇನೋ ನಿಜ. ಆದ್ರೆ ಆಮೇಲೆ ಗೊತ್ತಾಯ್ತು ಇದು ಕದ್ದು ಮೈದ ಆಕಳಲ್ಲ, ಈ ಮನೆಯ ಗೂಳಿ ತಾನು ಹೊಲಸು ತಿಂದು ಇದರ ಬಾಯಿಗೆ ಹಚ್ಚಿ ಅಪವಾದದ ಹೊರೆಯನ್ನ ಹೊರಸಿ ಮನೆ ಬಿಟ್ಟು ಹೋಗುವಂತೆ ಮಾಡಿ ತಾನು ಮಾತ್ರ 4 ಗೋಡೆಗಳ ಮಧ್ಯೆ ಬೆಚ್ಚಗೆ ಅಡಿಗೆ ಕುಳಿತಿದೆ. ಅದು ಮರ್ಯಾದೆಯ ಮುಸುಕನ್ನು ಹೊತ್ತು. ಅದೇನೇ ಇರ್ಲಿ, ಮೊದ್ಲು ಈ ಕಲಂಕದ ಕೆಸರನ್ನ ಹೊರಚಲಿ ಬಿಡಿ. ಬಂದ್ ಹೋಗೋ ಜನರಿಗೆ ಇದ್ರ ಹೊಲಸು ವಾಸನೆ ಬಡ್ದು ನೋಡಿದ ಜನ ನಮ್ಮನ್ನ ಕಂಡು ಅಸಹ್ಯ ಪಡ್ಕೋಬಾರ್ದು. ಸಾವಿತ್ರಿ, ಇದೇನೋ ಕಲಂಕದ ಕೆಸರು ನಿಜ, ಆದ್ರೆ ಅದಕ್ಕೂ ಮೊದಲು ಪರಿಶುದ್ಧವಾದ ನೀರಿನಲ್ಲಿ ಮಣ್ಣು ಬೆರೆಸಿ ರಾಡಿಯನ್ನಾಗಿ ಮಾಡಿದ್ದು ಯಾರು ಅಂತ ಗೊತ್ತೇ? ಅಲ್ರಿ, ಎಲ್ಲಿಯದೋ ಬೀದಿಯ ಹೆಣ್ಣು ಯಾವುದೊಬ್ಬ ಬೀದಿ ಕಾಮಣ್ಣನೊಂದಿಗೆ ಕೂಡಿ ಗರ್ಭ ಧರಿಸಿದ ಮಾತ್ರಕ್ಕೆ ನಾವ್ ಯಾಕ್ರಿ ತಲೆ ಕೆಡಿಸ್ಕೋಬೇಕು? ಇಷ್ಟಕ್ಕೂ ಚಾಂಡಲ ಯಾರು ಅಂತ ಹೇಳ್ರಲ್ಲ, ಹೇಳೋಕ್ ನಿಮಗೆ ಅನುಮಾನ? ಅನುಮಾನ ಅಲ್ಲ ಸಾವಿತ್ರಿ, ಅಪಮಾನ. ಇವಳ ಪವಿತ್ರವಾದ ಗರ್ಭಕ್ಕೆ ಕಾರಣ ಯಾವುದೋ ಬೀದಿಯ ಕಾಮಣ್ಣನಲ್ಲ, ನನ್ನ ರಕ್ತಕ್ಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಈ ನಮ್ಮ ಮಗ. ಸಾವಿತ್ರಿ, ಸತ್ಯ ಯಾವತ್ತಿದ್ರೂ ಕಹಿ, ಸುಳ್ಳಿನಂತೆ ತಾತ್ಕಾಲಿಕ ಸುಖವನ್ನು ನೀಡೋದಿಲ್ಲ. ನನ್ನ ಮಗ ಅಂತ ಪಾಪದ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಗನ್ನ ನಾನು ದೇವರು ಅಂತಾನೆ ನಂಬಿದ್ದೆ ಮೊದಲು, ಆದ್ರೆ ಆಮೇಲೆ ಗೊತ್ತಾಯ್ತು ಒಂದೊಂದು ಬಾರಿ ಇಂದ್ರ ಚಂದ್ರರಂತ ದೇವಾನು ದೇವತೆಗಳೇ ದಾರಿ ಬಿಟ್ಟಿದ್ದಾರೆ ಅಂತ. ಯಾಕೋ ಸಂಗಮೇಶ, ನಿನ್ನ ತಾಯಿಯ ಮುಂದೆ ಸತ್ಯ ವಿಷಯ ಹೇಳೋದಕ್ಕೆ ಯಾಕೆ ವಿಚಾರ ಮಾಡ್ತಾ ಇದ್ದೀಯಾ? ನಿಮ್ ತಂದೆಯವರು ಹೇಳ್ತಿರೋ ಮಾತು ಸತ್ಯವೇನು? ನಾನೇ ಕೇಳ್ತಾ ಇರೋದು, ನಿಮ್ ತಂದೆಯವರು ಹೇಳ್ತಿರೋ ಮಾತು ಸತ್ಯವೇನು? ಸಾವಿತ್ರಿ, ಅವನಿಗೂ ಆತ್ಮಸಾಕ್ಷಿ ಅನ್ನೋದು ಒಂದು ಇದೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಂದನೂ ಸಾಧ್ಯವಿಲ್ಲ. ಮಾಡಿದ ತಪ್ಪುಗಳು ಕಿವಿಗೆ ಬಿದ್ದಾಗ ಮಾತು ಮೌನವಾಗುತ್ತೆ, ನಿಂತ ನೆಲವೇ ನಡೆದುತ್ತೆ. ಯಾಕಂದ್ರೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಸಂಗಮೇಶ, ಇವ್ರು ಹೇಳ್ತಿರೋ ಮಾತು ಸುಳ್ಳು ಅಂತ ಹೇಳದಷ್ಟು ನಿನ್ನ ಮನ ನಾಲ್ಗೆ ಹೊಲಸಾಗ್ಬಿಡ್ತೇನೋ? ಮನವೇ ಮೈಲಿಗೆ ಆಗಿದೆ ಅಂದ್ಮೇಲೆ ಮನಸ್ಸೇಗೆ ಪರಿಶುದ್ಧವಾಗಿ ಇರಬೇಕು? ಯಾಕೋ ಸಂಗಮೇಶ, ನಿನ್ನ ತಾಯಿಯ ಮುಂದೆ ಸತ್ಯ ಸಂಗತಿಯನ್ನೇ ಹೇಳೋದಕ್ಕೆ ನಿನಗೆ ಬಾಯಿ ಬರ್ತಾ ಇಲ್ವಾ? ಎಲ್ಲಾ ವಿಷಯವನ್ನು ನಾನು ತಿಳ್ಕೊಂಡು ಬಂದಿದ್ದೀನಿ. ಹೇಳು, ಸತ್ಯ ವಿಷಯನ ಹೇಳು. ಸತ್ಯಮ್ಮ, ಅಪ್ಪಾಜಿ ಹೇಳ್ತಿರೋ ಮಾತೆಲ್ಲ ಸತ್ಯ, ಆದ್ರೆ ಉದ್ದೇಶ ಪೂರ್ವಗಳನ್ನ ತಪ್ಪು ಮಾಡಿಲ್ಲಮ್ಮ. ಸಾವಿತ್ರಿ, ಇವನಂತ ಪಾಪಿ ದೇಹವಲ್ಲವೇ ಈ ಜೀವ? ಸಂಗಮೇಶ, ಅವತ್ತು ಇಲ್ಲಿ ಏನ್ ನಡೀತು ಅಂತ ಸತ್ಯ ಅಪ್ಪಾಜಿ ಹೇಳ್ತೀನಿ. ಒಂದು ಸ್ನೇಹಿತರ ಒತ್ತಾಯಕ್ಕೆ ಬಲಿಯಾಗಿ ಬ್ರ್ಯಾಂಡಿ ಕುಡ್ದೆ ನಿಶೆ ಗುಂಗಿನಲ್ಲಿ ಮನೆಗೆ ಬಂದಾಗ ಮನೆಯಲ್ಲಿ ಯಾರು ಇರ್ಲಿಲ್ಲ. ಸುಮ್ಮಂದ್ರೆ ಒಬ್ಬಳೆ. ಸಾಕಪ್ಪ, ಸಾಕು. ಬ್ರ್ಯಾಂಡಿ ಕುಡ್ದೆ